ಓದ್ತಾನೆ, ಯಾರು ಚೆನ್ನಾಗಿ ಮಾತಾಡ್ತಾನೆ ಅವನು ನಾಯಕನಾಗ್ತಾನೆ. ಅದಕ್ಕೆಲ್ಲ ಒಂದು ಹೊಸ ದೃಷ್ಟಿಯನ್ನು ಇವತ್ತು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇನ್ನು ಯಾವಾಗಲೂ ಕೂಡ ಒಂದು ಸರ್ಕಾರ ಆದೇಶ ಮಾಡಿ ಪ್ರತಿ ವರ್ಷ ಕೂಡ ಇಲ್ಲೊಂದು ಪುಸ್ತಕ ಮಸ್ತಕದ ಒಂದು ಜಾತ್ರೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಒಳ್ಳೇದಾಗ್ತದೆ, ಎಲ್ಲ ವರ್ಗಕ್ಕೂ ಕೂಡ ಒಳ್ಳೇದಾಗ್ತದೆ. ಅವರವರ ಆಚಾರ ವಿಚಾರಗಳನ್ನು ಪುಸ್ತಕದಲ್ಲಿ ಬರೆದು ಅವರು ಪ್ರಚಾರ ಮಾಡಿಕೊಳ್ಳಿಕ್ಕೆ, ಸಮಾಜ ಕೂಡ ಬೆಳೀಲಿಕ್ಕೆ ಒಂದು ಅವಕಾಶ ಇದೆ. ಸರ್, ನಿನ್ನೆ ನೀವು ಹೋಗಿದ್ದು ಪ್ರೋಗ್ರಾಮ್ ಈಶಾ ದೊಡ್ಡ ಮಟ್ಟದ ಚರ್ಚೆಗಳು, ವಿರೋಧ ಪರ ಚರ್ಚೆಗಳು ಆಗ್ತಿದ್ದಾವೆ. ಅಮಿತ್ ಶಾ ಅವರ ಕಾರ್ಯಕ್ರಮದ ಭಾಗವಾಗಿ ಕಾಂಗ್ರೆಸ್ನಲ್ಲೇ ಹೈಕಮಾಂಡ್ ದೊಡ್ಡ ಲೀಡರ್ಗಳಿಗೆಲ್ಲ ನಾವು ಉತ್ತರ ಕೊಡೋದು. ನಾನು ಹೋಗಿರೋದು ಶಿವನ್ ರಾತ್ರಿ. ಇದು ನನ್ನ ಸ್ವಂತ ಬಿಲೀಫು. ಯಾರು ಟ್ವೀಟ್ ಮಾಡ್ತಾರೆ, ಯಾರು ಮಾಡ್ತಾರೆ ಅನ್ನೋದಕ್ಕೆಲ್ಲ ನಾನು ಉತ್ತರ ಕೊಡಕ್ ಹೋಗಲ್ಲ. ಬಿಜೆಪಿ ಯಾವ ಬಿಜೆಪಿ ಸ್ವಾಗತ ಬೇಡ, ಕಾಂಗ್ರೆಸ್ ಅವ್ರ ಸ್ವಾಗತ ಮಾಡೋದು ಬೇಡ. ನೀವು ನನ್ನ ಬಗ್ಗೆ ಮಾತಾಡೋದ ಅವಶ್ಯಕತೆನೂ ಇಲ್ಲ. ಇದು ನನ್ನ ವೈಯಕ್ತಿಕ ನಂಬಿಕೆ. ಸರ್, ರಾಹುಲ್ ಗಾಂಧಿ ಸದ್ಗುರು ಅವರು ರಾಹುಲ್ ಗಾಂಧಿ ಬಗ್ಗೆ ಕಾಮೆಂಟ್ ಮಾಡಿದ್ರು ಅಂತ ವಿಚಾರ ಸರ್ ಪ್ರಮುಖವಾಗಿ. ಯಾರು ಏನ್ ಕಮೆಂಟ್ ಮಾಡೋದು ನಮ್ಮ ರಾಜ್ಯದವರು ಮೈಸೂರು ಕಾವೇರಿ ವಿಚಾರ ಒಂದು ಹೋರಾಟ ಮಾಡಿದ್ರು. ಈಗ ಸೇವ್ ಸಾಯಿಲ್ ಅಂತ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ಅವರ ಫೌಂಡೇಶನ್ ಒಳ್ಳೆ ಕೆಲಸಗಳು ಮಾಡೋಕ್ಕೆ ಹೊರಟಿದ್ದಾರೆ. ನನ್ನ ಖುದ್ದಾಗಿ ಮನೆಗೆ ಬಂದು ಗೌರವದಿಂದ ಕರೆದ್ರು. ನಾನು ಅವರ ಭಾಷಣ, ಅವರ ಆಚಾರ, ಅವ್ರ ವಿಚಾರ ನಾನು ಮೆಚ್ಕೊಂಡಿದ್ದೇನೆ. ಅವರು ಕೆಲವು ಪರ್ಸನಲ್ ಏನೋ ಮಾತಾಡಿದಾರ ನನಗೆ ಗೊತ್ತಿಲ್ಲ. ನೀವು ಹೇಳಿದ್ಮೇಲೆ ಈಗ ಮಾತಾಡ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ. ಯಾರ ಮಾತನ್ನ ಯಾರು ನಿಲ್ಸಕ್ ಆಗಲ್ಲ. ನಮ್ಮ ಪೊಲಿಟಿಕಲ್ ಸ್ಟ್ಯಾಂಡು, ನಮ್ಮ ಲೀಡ್ರು, ಈ ದೇಶಕ್ಕೆ ಲೀಡ್ರು, ನಮ್ಮ ಲೀಡ್ರು ರಾಹುಲ್ ಗಾಂಧಿ. ನಮ್ಮ ಎದುರುಗಡೆ ಯಾರು ಮಾತಾಡಿದ್ರೆ ಅದಕ್ಕೆ ನಾವು ಅದಕ್ಕೆ ಉತ್ತರ ಕೊಡ್ತೀವಿ. ಯಾರು ಕೊಟ್ಬಿಟ್ಟಿದ್ರು ನಿಮ್ಗೆ? ಯಾರು ಹೇಳಿದ್ರಿ? ಮಾತಾಡಕ್